ಹಲೋ ನಮಸ್ತೆ. ನಾನಿವತ್ತು ಪನ್ನೀರ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ. ಸಖತ್ ಟೇಸ್ಟಿ ಮತ್ತು ರಿಚ್ ಇನ್ ಕ್ಯಾಲ್ಸಿಯಂ. ಮಕ್ಕಳಿಗೆ ಬೆಳೀತಕ್ಕಂಥ ಮಕ್ಕಳಿಗೆ ಈ ಥರ ಪನ್ನೀರ್ ಕರಿ ಮಾಡಿಕೊಡೋದ್ರಿಂದ ಭಾಳ ಇಷ್ಟಪಡ್ತಾರೆ. ನೋಡೋಣ ಬನ್ನಿ ಯಾವ ಥರ ಮಾಡೋಣ. ಇದಕ್ಕೆ ಮೇನಾಗಿ ಮೊದಲು ಈರುಳ್ಳಿ, ಬೆಂದ ನಂತರ ಟೊಮೊಟೊ ಹಾಕಿ, ಭಾಳ ಈಸಿ ರೆಸಿಪಿ ಇದು. ಶುಂಠಿ, ಬೆಳ್ಳುಳ್ಳಿ ಚೆನ್ನಾಗಿ ಕುದಿಬೇಕಿದು. ಸಾಫ್ಟ್ ಆಗುವಾಗ ಕುದೀತಾ ಇದೆ. ಇದಕ್ಕೆ ನಾವು ಗೋಡಂಬಿ, ನಟ್ಸು, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ, ಸ್ವಲ್ಪ ಕಸಕಸಿ ಇದ್ದರೆ ಹಾಕಿ, ಇಲ್ಲಾಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಇದು 5 ಮಿನಿಟ್ಸ್ ಆಯಿತು. ಇವಾಗ ನಾವು ನೆಕ್ಸ್ಟು ಈ ಪನ್ನೀರನ್ನು ಒಂದು ಪ್ಯಾನಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಪನ್ನೀರನ್ನು ಸ್ವಲ್ಪ ಸಾಫ್ಟ್ ಆಗಂಗೆ ಸ್ವಲ್ಪ ನೀವು ಫ್ರೈ ಮಾಡ್ಕೋಬೇಕು. ತೀರಲ್ಲ, ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಮಕ್ಕಳಿಗೆ ತಿನ್ನೋಕ್ಕೆ ಹಾರ್ಡ್ ಬರಲ್ಲ. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಪನ್ನೀರ್. ಇದು ಯಾವುದೇ ರೀತಿ ನಾನು ಹೊರಗಡೆಯಿಂದ ತರಿಸಲ್ಲ, ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅಂಥೇಳಿ. ಮನೆಯಲ್ಲೇ ಮಾಡೋದು ಕೂಡ ತುಂಬ ಈಸಿ. ಇದು ಒಂದು 2 ನಿಮಿಷ ನಮಗೆ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ನಟ್ಸ್ ಅನ್ನ ಹಾಕಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಮಾಡಿರ್ತಕ್ಕಂಥ ಇದು ಒಂದು ಪೇಸ್ಟ್ ರೆಡಿ ಆಯಿತು. ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನಟ್ಸು. ಈಗ ನೆಕ್ಸ್ಟ್ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಅದಕ್ಕೆ ಅಷ್ಟು ಪುಡಿ, ನಮಗೆಷ್ಟು ಬೇಕೋ ಅಷ್ಟು ಖಾರ ಪುಡಿ, ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಗರಂ ಮಸಾಲ, ಮೇನು ಇವು 4 ಇಂಗ್ರೀಡಿಯೆಂಟ್ಸ್ ಬೇಕಿದ್ದಕ್ಕೆ. ಗರಂ ಮಸಾಲ, ಖಾರ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಇದು ಕೊತ್ತಂಬರಿ ಬೀಜದ ಪುಡಿ, ಗರಂ ಮಸಾಲ, ಖಾರ ಪುಡಿ, ಅರಿಶಿನ ಪುಡಿ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ, ಇವಾಗ ಮಾಡಿರ್ತಕ್ಕಂಥ ಮಿಶ್ರಣದ ಮಿಕ್ಸಿ ಜಾರಲ್ಲಿ ಇರ್ತಕ್ಕಂಥದ್ದನ್ನು ಇದಕ್ಕೆ ಹಾಕಿ ಒಂದು ಕುದ್ದ ನಂತರ ಪನ್ನೀರನ್ನು ಸ್ವಲ್ಪ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಪನ್ನೀರ್ದು ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಮತ್ತು ಲಾಸ್ಟಿಗೆ ನಾವು ಮಸಾಲೆ ಹಾಕಿರ್ತೀವಲ್ಲ, ಹಂಗಾಗಿ ಕೊತ್ತಂಬರಿ ಹಾಕಿದರೆ ಚೆನ್ನಾಗಿರುತ್ತೆ. ಇದು ಕೊತ್ತಂಬರಿ ಒಂದು ತಂಪು, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿಗೂ ಒಳ್ಳೆಯದು. ಇದನ್ನು ನೀವು ರೊಟ್ಟಿ, ಚಪಾತಿ, ರೋಟಿ, ಜೋಳದ ರೊಟ್ಟಿಯಲ್ಲಿ ತಿನ್ಬೋದು, ಚೆನ್ನಾಗಿರುತ್ತೆ, ಹೆಲ್ತಿ. ಥ್ಯಾಂಕ್ ಯು ಸೋ ಮಚ್.